ನಮಸ್ತೆ. ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಅಂತ ಗಣಪತಿ ಒಂದು ಸ್ತೋತ್ರನ ನಾವೆಲ್ಲರೂ ಕೇಳಿದ್ದೀವಿ. ಅಲ್ಲಿ ಒಂದು ಎರಡು ಶಬ್ದಗಳು ಬರ್ತವೆ, ಕಪಿತ್ತ ಮತ್ತು ಜಂಬೂ ಅಂತ. ಕಪಿತ್ತ ಅಂತಂದರೆ ನಮ್ಮ ಕನ್ನಡದಲ್ಲಿ ಬೇಲ್ದಣ್ಣು ಅಂತಂತೀವಿ, ಬ್ಯಾಲ್ದಣ್ಣು ಅಂತಾರೆ, ಬಳುಲ್ಕಾಯಿ ಅಂತಾರೆ, ಕೌಟ್ ಅಂತಾರೆ. ಇಲ್ಲೇ ಆ ಪಕ್ಕದಲ್ಲಿ ಆಂಧ್ರದಲ್ಲಿ ಎಲಕ್ಕಾಯಿ ಅಂತಾರೆ, ತಮಿಳಿನಲ್ಲಿ ವೆಳಂಬಳಂ ಅಂತಾರೆ. ಹಿಂಗೆ ಅನೇಕ ಹೆಸರುಗಳಿಂದ ಈ ಬೇಲ ಕರೆಯಲ್ಪಟ್ಟಿದೆ. ಇದು ಗಣಪತಿಗೆ ಭಾಳ ಪ್ರಿಯವಾದ ಆಹಾರ. ಸ್ಥೂಲ ದೇಹ, ಬೊಜ್ಜು ಹೊಟ್ಟೆ ಗಣಪಗೆ ಇದು ಭಾಳ ಇಷ್ಟ. ಅಂದರೆ ಯಾಕೆ ಅಂತಂದರೆ ನಾನು ಅನಿಸಿರೋದು ಆ ರೀತಿ ಇದ್ದಾಗ್ಯೂ ಆರೋಗ್ಯದಲ್ಲಿ ಇರಬಹುದು ಅಂತ. ಇದನ್ನು ನಾವು ಸೇವಿಸಿದರೆ ಅಂತ ಇರಬಹುದೇನಾದು. ಇದರಲ್ಲಿ ಅದ್ಭುತ ಔಷಧಿ ಗುಣಗಳಿದೆ ಬೇಲದಲ್ಲಿ. ಇದರಲ್ಲಿ ಇರ್ತಕ್ಕಂಥ ಪೆಕ್ಟಿನ್ನು ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ. ರೈಬೋಫ್ಲಿಮೆನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ತಂಪುಕಾರಕ, ನಂಜುಹರ, ಪಿತ್ತಹರ, ರಿಚ್ ಕ್ಯಾಲ್ಸಿಯಂ ಇದೆ. ಮಹಿಳೆಯರಿಗೆ ಋತುಚಕ್ರದ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ. ರಿಚ್ ಕ್ಯಾಲ್ಸಿಯಂ ಇರೋದ್ರಿಂದ ಕೈಕಾಲು ಮೈಕಾಯಿ ನೋವುಗಳಿಗೆ ಕಡಿಮೆ ಮಾಡುತ್ತೆ. ಇದು ಎಷ್ಟು ಹೇಳಿದರೂ ಕಡಿಮೆ, ಅಷ್ಟಕ್ಕೊಂದು ಔಷಧಿಗಳ ಭಂಡಾರ ಬೇಲ. ಇದು ದೇಶದ ಎಲ್ಲ ಭಾಗದಲ್ಲಿ ಬೆಳೆಯುವ ಬೆಳೆ, ಪರಿಚಿತ ಬೆಳೆ, ಗೊತ್ತಿರುವ ಬೆಳೆ. ಹಾಗಾಗಿ ಇದು ಒಂದು ವಾಣಿಜ್ಯ ಬೆಳೆ. ಆದರೆ ಇಡೀ ನಮ್ಮ ದೇಶಕ್ಕೆ ಸ್ವಲ್ಪ ಶುಗರು, BP ಈ ಕಾಯಿಲೆಗಳನ್ನ ಕಡಿಮೆ ಮಾಡ್ತಕ್ಕಂಥ ಔಷಧೀಯ ವ್ಯವಸ್ಥೆ ಇದರೊಳಗಿದೆ. ಇದನ್ನು ನಾವು ನಮ್ಮ ದೇಶೀಯರು ಒಪ್ಪಿಕೊಳ್ಳಬೇಕು. ಆವಾಗ ನಮ್ಮ ಆರೋಗ್ಯ ಸುಲಭ ಆಗುತ್ತೆ. ಇದು ನೋಡಿ, ಇದೊಂದು ಚಿಕ್ಕ ಬೇಲ್ದಣ್ಣಿನ ಮರ. ಇದು 1.5 ಅಡಿ ವ್ಯಾಸ. ಇದು 1 ಅಡಿ, ಈ ಕಡೆ 1 ಅಡಿ, 2 ಅಡಿ ವ್ಯಾಸ ಐತಂದ್ರೆ ಇದು 2 ಕ್ವಿಂಟಲ್ ಇಳುವರಿ ಬರುತ್ತೆ. ನೋಡಿ ಮೇಲೆ ಎಷ್ಟಿದೆ ಅಂತ, ಎಷ್ಟೋ ಹಣ್ಣು ಬಿದ್ದಿದ್ದಾವೆ ಇದ್ರಾಗೆ. ಇದಕ್ಕೆ ನಾನು ಏನೂ ಮಾಡಿಲ್ಲ. ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರಾರು ಅಂತ. ಈ ರೀತಿ ಏನೂ ಮಾಡದೆ ಬದುಕ್ತಕ್ಕಂಥ ಒಂದು ಮರ ಬೆಳೆ ಅಂತಂದರೆ ಬೇಲ. ಇದು 2 ಕ್ವಿಂಟಲ್ ಇಳುವರಿ ಬಂತು ಅಂದರೆ ಇದರಲ್ಲಿ ಅನೇಕ ಪ್ರಾಡಕ್ಟ್ಗಳು ನಾವು ಮಾಡ್ತಾಯಿದ್ದೀವಿ. ಬೇಲ ಬರ್ಫಿ ಮಾಡ್ತಾಯಿದ್ದೀವಿ, ಬೇಲ ಜ್ಯೂಸ್ ಮಾಡ್ತಾಯಿದ್ದೀವಿ, ಬೇಲ ಜಾಮ್ ಮಾಡ್ತಾಯಿದ್ದೀವಿ, ಬೇಲ ಎನರ್ಜಿ ಡ್ರಿಂಕ್ ಮಾಡ್ತಾಯಿದ್ದೀವಿ, ಬೇಲ ಉಪ್ಪಿನಕಾಯಿ ಮಾಡಿದ್ದೀವಿ. ಈ ಬೇಲ ಹಾಕ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಊರ ಹೆಸರು ಹುಲಿಕೆರೆ ಅಂತ. ಹುಲಿಕೆರೆ ಅನ್ನೋದು ದೊಡ್ಡ ಕೆರೆ ಇದೆ. ಆದರೂ ಹಗಲೆಲ್ಲ ಬರಕ್ಕೆ ತುತ್ತಾಗ್ತಕ್ಕಂಥ ನಾಡು ನಮ್ಮದು. ಕೂಡ್ಲಿಗಿ ತಾಲೂಕಿನ ಕೊನೆ ಭಾಗದ ಕೊನೆ ಹಳ್ಳಿ ನಮ್ಮದು. ಪಕ್ಕದಲ್ಲಿ ಜಗಳೂರು ತಾಲೂಕು ಹಾದು ಇಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ವಿಭಾಗದ ದಲ್ಲಿ ನಾವು ಉತ್ತರ ಕರ್ನಾಟಕಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ಊರು. ಬರದ ನಾಡು, ಬೆಂಗಾಡು. ಈ ನಮ್ಮ ತಾಲೂಕಿನಲ್ಲಿ ಯಾವ ನದಿ ಇಲ್ಲ, ಯಾವ ಚಾನಲ್ ಇಲ್ಲ, ಯಾವ ಒಂದು ದೊಡ್ಡ ಹಳ್ಳಕೊಳ್ಳಗಳು ಇಲ್ಲ. ಈ ಪ್ರದೇಶದಲ್ಲಿ ಮಳೆನೂ ಭಾಳ ಕಡಿಮೆ. 550-450 ಮಿಲಿಲೀಟ್ರ್ ಮಳೆ ವಾರ್ಷಿಕ ಮಳೆ ಇದೆ. ಇಲ್ಲಿ ತೆಂಗಿನ ತೋಟ ಯಜಮಾನರು ಮಾಡಿದ್ದು ಸತ್ತೋತು, ಆದರೆ ಬೇಲ್ದಣ್ಣಿನ ಮರ ಉಳಿದಿದ್ವು. ಬೇಲ್ದಣ್ಣಿನ ಮರ ನಾನು ಯಾಕೆ ಮಾಡಬಾರ್ದು ಅಂತ ಒಂದು ಸಣ್ಣ ಆಲೋಚನೆ ಬಂತು. ಆಲೋಚನೆಯಾಗಿ ಉಳಿಲಿಲ್ಲ, ನನಗೆ ತಲೆಗೆ ಕೊರಿಲಿಕ್ಕೆ ಹಚ್ಚಿತು. ಬೇಲ ಒಂದು ತೋಟ ನಾನು ಯಾಕೆ ಮಾಡಬಾರ್ದು ಅಂತ. ಆಗ ಕೊರಿತಾ ಇರ್ಬೇಕಾದ್ರೆ ಬೇಲ ಸಸಿಗಳು ಸಿಕ್ಕವು. ಇಲ್ಲಿ ಒಂದು 100 ಗಿಡ ಹಾಕಿದ್ದೆ. ನಾನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ಭಾರಿ ದಡ್ಡ ನಾನು. ಹಂಗೆ 35 ಮಾರ್ಕ್ಸ್ ಬಂದರೆ ಪಾಸ್ ಆಗ್ತಾರಲ್ಲ, ಹಂಗೆ ಗ್ರೇಸ್ ಮಾರ್ಕ್ಸ್ನಾಗ ಪಾಸ್ ಆದನು. ಒಂದು 30 ಮರಗಳು ಅಲ್ಲಿ ಇಲ್ಲಿ ಉಳ್ಕೊಂಡು ಇನ್ನಿದ್ದರವೆಲ್ಲ ಮೇಕೆರ ಪಾಲು, ಕುರಿಯರ ಪಾಲು ಆಗೋಗ್ಬಿಟ್ವು. ಈ 30 ಮರಗಳು ನನ್ನ ಕುಟುಂಬದ ದಿಕ್ಕೇ ಬದಲಾಯಿಸಿದ್ದಾವೆ, ನನ್ನ ಸಮೃದ್ಧಿ ಮಾಡಿಬಿಟ್ಟಿದ್ದಾವೆ. ಇದನ್ನು ನೋಡಿ ನನಗೆ ಅನ್ನಿಸ್ತು ಏನಂತಂದರೆ, ರೈತರು ಮಾಡುವಿಕೆಯಿಂದ ಮಾಡದಿರುವ ಕಡೆಗೆ ಪಯಣ ಆಗಬೇಕು ಅಂತ. ಅಂದರೆ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ಕೆಟ್ಟರೋ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಒಳ್ಳೆಡೆ ಕೂಡಿಕೊಂಬಿಪ್ಪ ಕೂಡಲ ಸಂಗಮ ದೇವ ಅಂತ. ಹಾಗೆ ಈ ಕಾಡು ಜಾತಿ ಮರಗಳನ್ನ ನಾಡಿಗಿಳಿಸಿಬಿಟ್ರೆ ಕೃಷಿ ವೆಚ್ಚ ತಗ್ಗುತ್ತದೆ. ನೋಡಿ, ನಾವು ಇಲ್ಲೇನೇನೂ ಮಾಡಿಲ್ಲ, ಎಲ್ಲ ಹುಲ್ಲು ಹಂಗೆ ಇದೆ. ಮಳೆಗಾಲ ಈಗ ಸ್ವಲ್ಪ ಹಸಿರು ಕಾಣ್ತಾ ಇದೆ. ಬೇಸಿಗೆಗೆ ಬಂದರೆ ಅದೇ ಮಲಿಕೊಂಡು ಬಿಡುತ್ತೆ, ಅಲ್ಲೇ ಮಲ್ಚಿಂಗ್ ಆಗುತ್ತೆ, ಭೂಮಿ ತೇವಾಂಶ ಕಾಪಾಡುತ್ತೆ. ಭೂಮಿ ತಣ್ಣಗಿರ್ಲಿಕ್ಕೆ ಆ ಹುಲ್ಲು ಸಹಕಾರ ಮಾಡುತ್ತೆ ಬೇಸಿಗೆ ಕಾಲದಲ್ಲಿ. ಈ ಮಳೆಗಾಲದಲ್ಲಿ ಬೆಳೀತತೆ, ಬೇಸಿಗೆ ಕಾಲದಲ್ಲಿ ಮಕ್ಕಂತತೆ. ಗಿಡ ಮರಗಳಿಗೇನು ಈ ಹುಲ್ಲು ಸ್ಪರ್ಧಿ ಅಲ್ಲ, ಇದು ಶಕ್ತಿ ಅವಕ್ಕೆ. ಇಲ್ಲಿ ಸಹಜೀವಿ ತತ್ವ ಅಡಗಿದೆ.
ಇಲ್ಲ ಏನೂ ಮಾಡಿಲ್ಲ, ನೀರು ಇಲ್ಲ. ಇದಕ್ಕೆ ನೀರೇ ಅಂತಂದರೆ ಮಳೆ ನೀರೇ, ಶಿವನ ತಲೆ ಮೇಲೆ ಗಂಗಮ್ಮ ಬಂದಿರೋದು, ಪಾತಾಳ ಗಂಗೆ ಅಲ್ಲ ನಾವು. ಇಲ್ಲಿ ಇರ್ತಕ್ಕಂಥ ನಮ್ಮ ಮಳೆಗೆ ಯಾವ ಗಿಡ ಯಾವ ಮರ ಬೆಳಿತಾವೋ ಅಂಥವನ್ನೇ ನಾವು ವಿನ್ಯಾಸ ಮಾಡ್ಕೊಂಬಿಟ್ರೆ ಕೃಷಿ ವೆಚ್ಚ ತಗ್ಗುತ್ತದೆ. ನಮಗೆ ಲೇಬರ್ ಪ್ರಾಬ್ಲಮ್ ಅಂತೀವಿ. ಲೇಬರ್ ಯಾಕೆ ಬೇಕ್ರಿ ಇದಕ್ಕೆ? ನನಗೆ ನಮ್ಮ ಮಕ್ಕಳು ಬೆಳಗಿನ ಎದ್ದು ಬರ್ತಾರೆ, ಇಲ್ಲಿರೋ ಹಣ್ಣು ಆರಿಸಿ ಬಂದುಬಿಡ್ತಾರೆ. ಏನು ಮುಗೀತಲ್ಲ ನಮ್ಮ ಕೆಲಸ. ಮನೆಗೆ ಬಂದಾಗ ಅವು ಹಣ್ಣುಗಳನ್ನ ಒಂದು 2 ದಿನ ಬಿಟ್ಬಿಟ್ಟು ಅವನ್ನ ಓಪನ್ ಮಾಡಿಬಿಟ್ಟು ಅದನ್ನ ಒಂದು ಪೇಸ್ಟ್ ಮಾಡಿ ನಮ್ಮ ಅಂಗಡಿಗೆ ಕಳಿಸ್ಬಿಡ್ತೀವಿ. ಜ್ಯೂಸ್ ಮಾಡಿ ಕೊಟ್ಬಿಡ್ತೀವಿ, ಬರ್ಫಿ ಮಾಡ್ತೀವಿ, ಬೇಲ ಪೌಡರ್ ಮಾಡ್ತೀವಿ. ಹಿಂಗೆ ನಾವು ಮೌಲ್ಯವರ್ಧನಾ ತಂತ್ರಗಳನ್ನು ರೂಪಿಸಿ ಬದುಕ್ತಾ ಇದ್ದೀವಿ. ದ್ರಾಕ್ಷಿನ ಔಷಧದಲ್ಲಿ ಹಿಂಗೆ ತೆಗಿತೀವಿ ಅಂತಂದರೆ ಒಂದು ದೊಡ್ಡ ಬೆಳೆಯನ್ನಾಗಿ ಮಾಡಿದ್ವಿ. ಹೌದಲ್ಲ ಸರ್? ನಾವೇನು ಕೊಟ್ವಿ? ದ್ರಾಕ್ಷಿಯಿಂದ ವಿಷ ಕೊಟ್ವಿ ಜನಗಳಿಗೆ. ಇದು ವಿಷ ಇರದೆ ಕಾಡು ಜಾತಿಯ ಅಂತರ್ಜಲ ಕೊಳ್ಳೆ ಹೊಡೆಯದೆ ಮಳೆಗೆ ಬದುಕುವ ಈ ಒಂದು ಯೋಗ್ಯವಾದ ಹಣ್ಣು ಬೇಲ. ಇದು ಒಂದು ಬೇಲದ ಮರ 10 ಕ್ವಿಂಟಲ್ ಇಳುವರಿ ಬರೋವು ನಾನು ಕೇಳಿದ್ದೀನಿ ಇತ್ತೀಚೆಗೆ. ಮೊನ್ನೆ ಒಬ್ಬರು ಬಂದರು, 10 ಕ್ವಿಂಟಲ್ ಇಳುವರಿ ಬಂದಿತ್ತು ಒಂದು ಮರ ಅಂತ ಹೇಳಿದ್ರು. ಒಂದು ವರ್ಷಕ್ಕೆ ಒಂದು ಅವಧಿಗೆ 10 ಕ್ವಿಂಟಲ್ ಇಳುವರಿ ಒಂದೇ ಮರ. 5 ಕ್ವಿಂಟಲ್ ಇಳುವರಿ ಬರೋದು ಕೇಳಿದ್ದೀನಿ. ಬರೀ 50 ರೂಪಾಯಿ ಪರ್ ಕಿಲೋ ಆದರೆ 1 ಕ್ವಿಂಟಲ್ಗೆ 5,000 ಆಯಿತು, 2 ಕ್ವಿಂಟಲ್ಗೆ 10,000 ಆಯಿತು. 1 ಎಕರೆಗೆ 60 ಗಿಡಗಳನ್ನ ಹಾಕ್ಬೋದು. 30 ಅಡಿ ವಿನ್ಯಾಸ ಕೊಟ್ಟರೆ 60 ಗಿಡಕ್ಕೆ ಎಷ್ಟಾಯ್ತು? 6 ಲಕ್ಷ ಆಗುತ್ತೆ. ಅದು ಡ್ರೈ ಲ್ಯಾಂಡ್ನಲ್ಲಿ. 6 ಲಕ್ಷ ಬೇಡ ಸರ್, ನನಗೆ 3 ಲಕ್ಷ ಬಂದರೂ ಸಾಕಲ್ಲ ಸರ್. ಇದು ವಾಣಿಜ್ಯ ಬೆಳೆಯಾಗಲಿಕ್ಕೆ ಎಲ್ಲ ಅರ್ಹತೆಗಳನ್ನು ಹೊಂದಿದೆ. ಹೇಗೆ ಹೊಂದಿದೆ ಅಂದರೆ ದೇಶದ ಎಲ್ಲ ಜನರಿಗೂ ಈ ಹಣ್ಣು ಪರಿಚಿತ, ಈ ಬೆಳೆ ಪರಿಚಿತ. ಅಪ್ರಧಾನ ಅನ್ನೋ ಒಂದು ಶಬ್ದ ಮಾಡಿಬಿಟ್ಟು ನಾವು ಇದನ್ನು ಬಿಟ್ಬಿಟ್ಟಿದ್ದೀವಿ. ಈಗ ಇನ್ನೊಂದು ಭಾಳ ನೋವಿನ ಸಂಗತಿ ಅಂದರೆ ವಿನಾಶದ ಅಂಚಿನಲ್ಲಿರುವ ಸಸ್ಯ ಪ್ರಭೇದಗಳಲ್ಲಿ ಬೇಲ ಒಂದು. ನಮ್ಮ ದೇಶದ ಅನೇಕ ಸಂತತಿಗಳು, ಸಸ್ಯ ಸಂತತಿಗಳು ಗೋವಿಂದ. ವಿನಾಶದ ಅಂಚಿನಲ್ಲಿರ್ತಕ್ಕಂಥ ಸಸ್ಯ ಸಂತತಿ ಬೇಲನೂ ಒಂದಾಗಿದೆ. ಇದನ್ನು ನಾವು ಉಳಿಸಬೇಕು, ಬೆಳೆಸಬೇಕು. ವಿಶ್ವಕ್ಕೇ ಆರೋಗ್ಯ ಕೊಡ್ತಕ್ಕಂಥ ಹಣ್ಣು ಬೇಲ ಸರ್. ಇದನ್ನು ಒಂದು ಮಠಮಾನ್ಯಗಳು, ಸರ್ಕಾರ, ಯೂನಿವರ್ಸಿಟಿಗಳು ಇವೆಲ್ಲ ವಾಣಿಜ್ಯ ಬೆಳೆಯಾಗಿ ಸ್ವೀಕರಿಸಿದರೆ ಈ ಉತ್ತರ ಕರ್ನಾಟಕದ ರೈತರು ಸುಭದ್ರರಾಗಿಬಿಡ್ತಾರೆ. ಇನ್ಯಾವ ತಂತ್ರನೂ ಬೇಕಾಗಿಲ್ಲ. ವಿಶ್ವಕ್ಕೆ ಈ ಬೇಲ ಕೊಡಲಿಕ್ಕೆ ಹಚ್ಚಿಬಿಟ್ರೆ ನಾವು ಮಲೆನಾಡಿಗರು ಅಷ್ಟೇ ಗಟ್ಟಿಯಾಗಿಬಿಡ್ತೀವಿ. ಯಾಕಂದರೆ ಉತ್ತರ ಕರ್ನಾಟಕದ ರೈತರು ಭಾಳ ಬಡವರಾಗ್ತಾ ಇದ್ವಿ. ಯಾಕಂತಂದರೆ ಮರ ಕೃಷಿ ಇಲ್ಲ ಅಲ್ಲಿ, ಬರೀ ಬೆಳೆ ಕೃಷಿ. ಬೆಳೆಗಳೆಲ್ಲ ಏನು ಮಾಡ್ತೀವಿ ಅಂತಂದರೆ ಒಣಗಿದ್ದು ಮಾರ್ತೀವಿ ಸರ್. ಹಣ್ಣುಗಳೆಲ್ಲ ಹಸಿದು ಮಾರ್ತೀವಿ. ಅದರಲ್ಲಿರೋ ನೀರಿಗೂ ಬೆಲೆ ಇದೆ. ಈ ಡ್ರೈ ಲ್ಯಾಂಡ್ನಲ್ಲಿ ಕಾಳಿಗೆ ಯಾವ ನೀರಿಗೆ ಬೆಲೆ ಇದೆ ಸರ್? ಡ್ರೈ ಆಗಿದ್ದಕ್ಕೆ ನಾವು ಕಡಿಮೆ ಬೆಲೆ ಕೊಡ್ತೀವಿ. ಹಣ್ಣಿಗೆ ಆದರೆ ಹೆಚ್ಚು ಬೆಲೆ ಕೊಡ್ತೀವಿ, ಅದ್ರಾಗಿರೋ ನೀರಿಗೂ ದುಡ್ಡು. ಅದಕ್ಕಾಗಿ ನಾವು ಜಾಣರಾಗಬೇಕು. ಪ್ರಕೃತಿಗೆ ನಾವು ಪ್ರಕೃತಿಯ ಒಂದು ಭಾಗ ಆಗಿರೋದ್ರಿಂದ ಪ್ರಕೃತಿಯನ್ನು ಉಳಿಸುತ್ತಾ, ಪ್ರಕೃತಿಯನ್ನು ಬೆಳೆಸುತ್ತಾ ನಾವು ಬೆಳಿಲಿಕ್ಕೆ ರೂಪಿಸ್ತಕ್ಕಂಥ ತಂತ್ರಗಾರಿಕೆಯಲ್ಲಿ ಬೇಲ ಅದ್ಭುತ ಪಾತ್ರ ವಹಿಸುತ್ತದೆ. ನಮಗೆ ಒಳ್ಳೆ ಲಾಭ ತಂದು ಕೊಡ್ತದೆ, ಆರೋಗ್ಯದ ಲಾಭ ತಂದು ಕೊಡ್ತದೆ. ಭಾಗ್ಯ ಅಂದರೆ ಲಕ್ಷ್ಮಿ ಅಂದರೆ ಬರೀ ನೋಟ್ ಅಲ್ಲ ಸರ್, ಆರೋಗ್ಯ ಲಕ್ಷ್ಮಿನೂ ಮುಖ್ಯ. ಅವು ಆರೋಗ್ಯನೂ ಉಳಿಸ್ತಾ ನಮಗೆ ಈ ಧನಲಕ್ಷ್ಮಿನೂ ತಂದು ಕೊಡುತ್ತೆ ಸರ್ ಬೇಲ. ಈ ಮಾರಾಟ ಅಂತ ಒಂದು ಜಾಲ ಬಂದಾಗ ನನ್ನಂತನ ಕೈಲಿ ಮಾರಾಟ ಮಾಡೋಕ್ಕಾಗಲ್ಲ. ಈ ಡ್ರೆಸ್ ಇದ್ದರೆ ಮಾಡರ್ ಮಾದಿಗಿತ್ತೇರು, ನೀಡರ್ ಶೀಲ್ವಂತೇರು ಅಂತ ಗಾದೆ. ನಿಮ್ಮಂಗೆ ಡ್ರೆಸ್ ಇರಬೇಕು, ಬ್ಯಾಗ್ ಇರಬೇಕು, ಸಿಸ್ಟಮ್ ಇರಬೇಕು, ಹೇಳುವ ಬಂಡಬಾ ಇದ್ದರೆ ಇಂಡ ಎಮ್ಮಿದ್ದಂಗೆ ಅಂತ ಗಾದೆ. ಈ ಬೆಳೆ ಬಗ್ಗೆ ಮಾತನಾಡುವ ಕೌಶಲ್ಯವನ್ನು ಕಲ್ತ್ಕೋಬೇಕು. ನಾವು ಸುಳ್ಳು ಹೇಳೋದು ಬೇಡ. ಇದ್ರಾಗಿರೋ ಔಷಧೀಯ ಗುಣಗಳ ಸತ್ಯತೆಯನ್ನು ಗಮನ ಕೊಟ್ಟರೆ ಸಾಕು. ಇದನ್ನು ಹೇಳುವ ಪಡೆ ನಿರ್ಮಾಣ ಆಗಬೇಕು. ವಾಣಿಜ್ಯ ಬೆಳೆಯಾಗಿದ್ದನ್ನು ಸ್ವೀಕರಿಸಿಬಿಟ್ರೆ ಇದು ಹೊಸ ಬೆಳೆ ಆಗಿರೋದ್ರಿಂದ ಸಮರೋಪಾದಿಯಲ್ಲಿ ಇದನ್ನ ನಾವು ಕೆಲಸ ಮಾಡ್ಬೇಕು ಸರ್. ಇದನ್ನು ಎಲ್ಲರೂ ಸ್ವೀಕರಿಸ್ತಾರೆ. ಯಾಕಂದರೆ ನಾವು ನೋಡಿ ಇಲ್ಲಿ ಹೈವೇಯಲ್ಲಿ ಒಂದು ಜ್ಯೂಸ್ ಸ್ಟಾಲ್ ಇಟ್ವಿ. ಕರ್ನಾಟಕದಾಗ ಎಲ್ಲಿ ಜ್ಯೂಸ್ ಸ್ಟಾಲ್ ಕೊಡ್ತಾರೆ? ಬೇಲ್ದಣ್ಣಿ ಜ್ಯೂಸ್ ಸಿಗುತ್ತೆ ನಿಮಗೆ. ಆ ಬೇಲ್ದಣ್ಣು ಜ್ಯೂಸ್ ಕುಡಿಯೋಕೆ ನಿಂತುಬಿಟ್ರು 100 ಕಾರ್ ದಿನ ನಿಲ್ಲಿಸ್ತಾ ಇದ್ದಾವೆ ನಮ್ಮ ಅಂಗಡಿ ಮುಂದೆ. ನಾವು ಬದುಕಿಬಿಟ್ವಿ ಅಂದರೆ ಗೊತ್ತಿದೆ ಬೇಲ. ಬೇಲದ ಚಿತ್ರ ಹಾಕಿದ್ದೀವಿ. ಬೇಲ್ದಣ್ಣಿನ ಜ್ಯೂಸ ಕುಡಿ ಅಂತಾರೆ, ಕುಡಿತಾರೆ, ಖುಷಿಯಿಂದ ಹೋಗ್ತಾರೆ ಸರ್. ಗೊತ್ತಿದೆ ಕೆಲವೆಲ್ಲ, ಆದರೆ ಅದನ್ನು ಕೊಡ್ತಕ್ಕಂಥಕ್ಕೆ ನಿಲ್ಲಬೇಕು ನಾವು. ಇದನ್ನು ಕೊಡಬೇಕಂದ್ರೆ ಬೆಳಿಲಿಕ್ಕೆ ನಿಲ್ಲಬೇಕು.
ಈಗ ಕೊಡೋದಂದರೆ ಸುಮ್ಮನೆ ಅಲ್ಲ ಸರ್, ಬೆಳೆಯೋದು ಸುಲಭ, ಕೊಡೋದು ಭಾಳ ಕಷ್ಟ, ನೀಡುವುದು ಭಾಳ ಕಷ್ಟ, ವ್ಯಾಪಾರ ಭಾಳ ಕಷ್ಟ. ನಾವು ಎಷ್ಟು ಬೇಕಾದ್ರೂ ಬೆಳಿಬೋದು, ಹೇಗೆ ಬೇಕಾದ್ರೂ ಬೆಳಿಬೋದು. ಇದನ್ನು ನೀಡಲಿಕ್ಕೆ ನಿಮ್ಮಂಥರೆಲ್ಲ ಉದ್ಯೋಗಿಗಳು ಇದ್ದೀರಲ್ಲ, MSc ಆರ್ಟಿಕಲ್ಚರ್ ಮಾಡಿದರು, BSc ಆರ್ಟಿಕಲ್ಚರ್ ಮಾಡಿದರು, ನೀವೆಲ್ಲ ಕೆಲಸಕ್ಕೆ ಹೋಗೋ ಬದಲು ಇಂಥವನ್ನೆಲ್ಲ ಮಾಡಿ ಇವನ್ನ ಮೌಲ್ಯವರ್ಧನಾ ತಂತ್ರಗಳನ್ನ ಮಾಡಿಬಿಟ್ಟು ವಿದೇಶಕ್ಕೆ ಫ್ಯೂ ಅಂತ ಕಳಿಸಿದರೆ ಇಲ್ಲಿ 50 ರೂಪಾಯಿ ಇರೋದು 100 ರೂಪಾಯಿ ಬೆಲೆ ಆದರೆ ರೈತನಿಗೆ 5 ಲಕ್ಷ ಅಲ್ಲ 10 ಲಕ್ಷ ಬಂದುಬಿಡುತ್ತೆ ಒಂದು ಎಕರೆಗೆ. ಅದಕ್ಕೆ ವಿದ್ಯಾವಂತರು ಕೃಷಿಗೆ ಇಳಿಯಬೇಕು, ವಿದ್ಯಾವಂತರು ಕೃಷಿಗೆ ಇಳಿಬೇಕು. ಇವೆಲ್ಲ ಸಾಧ್ಯತೆಗಳಿದ್ದಾವೆ. ಹೀಗೆ ಇದು ನನ್ನ ಕನಸು ಸರ್. ನನ್ನ ಅವಧಿಯಲ್ಲಿ ನಾನು ಇದನ್ನು ಕಳಿಸ್ಬೇಕಂತ ಯೋಚನೆನೂ ಮಾಡಿದ್ದೀನಿ, ನಾನು ಒಬ್ಬನು. ಹಾಗೆ ನೀವೆಲ್ಲ ಕೈ ಜೋಡಿಸಿದರೆ ಒಂದು ಟೀಮ್ ಐತೆ ನೋಡ್ರಿ. ಈ ಕಲಿಯುಗೆ ಸಂಘ ಶಕ್ತಿ ಅಂತಾರೆ. ನಿಮ್ಮನ್ನೆಲ್ಲ ನೋಡಿದರೆ ಭಾರಿ ಖುಷಿ ಆಗುತ್ತೆ. ಎಲ್ಲ ಗುಂಪಾಗಿದ್ದೀರಲ್ಲ, ಮಹಾನ್ ಶಕ್ತಿ ನಿಮಗೆ. ನೀವೇ ಇದನ್ನು ಮುಂತಾಂಡು ಹೋಗ್ಬೇಕು ಸರ್. ಗೊತ್ತಿರುವ ಬೆಳೆ, ಅಪರಿಚಿತ, ಇವು ನೋಡ್ರಿ ಡ್ರ್ಯಾಗನ್ ಫ್ರೂಟ್ ಅಂತ ಬಂತು. ನಮಗೆ ವಿದೇಶದವ್ರು ಏನು ಹೇಳ್ತಾರೋ ಅಂತಾರೆ ಒಂದೇ ಡಿಗ್ ಬಿದ್ದುಬಿಡ್ತೀವಿ. ಅದು ಭಾಳ ಒಳ್ಳೆ ಹಣ್ಣು, ಪಾಪಸ್ ಕಳ್ಳಿ ಹಣ್ಣು, ಕಮ್ಮಿ ನೀರು ಬೇಕು, ಅದೆಲ್ಲ ಒಪ್ತೀನಿ. ಆದರೆ 1 ಎಕರೆ ಮಾಡಲಿಕ್ಕೆ 2 ಲಕ್ಷ ಖರ್ಚು ಬೇಕು ಅದಕ್ಕೆ. ಇದಕ್ಕೆ ಸರ್ 20,000 ಸಾಕು ಸರ್ 1 ಎಕರೆ ಮಾಡಲಿಕ್ಕೆ. ತಂತಿ ಕಂಬ, ಕಲ್ಕಂಬ ಬೇಕಲ್ಲ, ಏನೂ ಬೇಕಾಗಿಲ್ಲ ಸರ್. ಹಗುರವಾದ್ದು ನಾನೊಬ್ಬನ ಹೇಳ್ತೀನಿ ಅಂತಂದು ಯಾರು ಕೇಳಲೇವಲ್ರಲ್ಲ ಸರ್, ಸಂಕಟ ಆಗ್ತಾ ಇದೆ. ನಾನು ಈಗ 20 ವರ್ಷದಿಂದ ಈ ಕತೆ ಹೇಳ್ತಾ ಇದ್ದೀನಿ. 20 ಜನನ ನಿರ್ಮಾಣ ಆಗಬೇಕು. ಡ್ರ್ಯಾಗನ್ ಫ್ರೂಟ್ ನೋಡ್ರಿ ಎಷ್ಟು ಚೆನ್ನಾಗಿ ಆಗಿಬಿಟ್ಟಿದ್ದಾವೆ. ನಾವು ಮಾಯಾಜಾಲಕ್ಕೆ ನಾವು ಜಾಸ್ತಿ ಬಲಿಪುಷ್ಗಳಾಗೋದು. ಅದಕ್ಕಾಗಿ ವಾಸ್ತವ ಸತ್ಯ ಇರ್ತಕ್ಕಂಥದ್ದಕ್ಕೆ ಚಾಲೆಂಜ್ ಆಗಿ ತಗೊಳ್ಳೋಕ್ಕೆ ಯೂತ್ಸ್ ನಿಲ್ಲಬೇಕು. ಸಾಧ್ಯತೆ ಐತೆ. ಮೊದಲು ಸೂರ್ಯಕಾಂತಿ ಬೆಳೆ ಎಣ್ಣೆಕಾಳು ಬೆಳೆ ಆಗಿತ್ತಾ, ಪಪ್ಪಾಯಿ ಹಣ್ಣಿನ ಬೆಳೆಯಾಗಿತ್ತ, ದಾಳಿಂಬೆ ಹಣ್ಣಿನ ಬೆಳೆ ಆಗಿತ್ತಾ? ಇವ್ಯಾವ ಆಗಿದ್ದಿಲ್ಲ ನಾವಿದ್ದಾಗ, ಚಿಕ್ಕರಿದ್ದಾಗ. ಈಗ ಅವೆಲ್ಲ ಹಣ್ಣಿನ ಬೆಳೆಗಳಾಗಿದ್ದಾವೆ, ತೋಟಗಳು ನಿರ್ಮಾಣ ಆಗಿದ್ದಾವೆ. ಹಾಗೆ ಇದನ್ನು ಒಂದು ಯಾಕೆ ಮಾಡೋಕ್ಕೆ ನಿಲ್ಲಬಾರ್ದು? ನೀವು ನಿಲ್ಲಬೇಕು, ಇವಕ್ಕೆಲ್ಲ ಬುದ್ಧಿಜೀವಿಗಳು ನಿಲ್ಲಬೇಕು. ಸಮೃದ್ಧಿ ಇದೆ ಇದ್ರಾಗೆ. ಕಾಪಿ ಮಾಡಿ ರ್ಯಾಂಕ್ ಬರ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಯುವ ಕೃಷಿಕರಿಗೆ ಬೇಲದ ಕೃಷಿ ಅಂತಂದರೆ ಮೊದಲು ಬನ್ನಿ, ಇದನ್ನ ಒಪ್ಪಿಕೊಳ್ಳಿ, ಇದನ್ನ ಅಪ್ಪಿಕೊಳ್ಳಿ ಅಂತ ನಂದು ಸರ್. ಇದು ನಿಮ್ಮನ್ನು ಸಮೃದ್ಧರನ್ನಾಗಿ ಮಾಡುತ್ತೆ, ಯಾವ ಅನುಮಾನವೂ ಇಲ್ಲ ಸರ್. ಇದು ಎಲ್ಲರನ್ನೂ ಚೆನ್ನಾಗಿ ಬೆಳೆಸ್ತತೆ, ಎಲ್ಲರನ್ನೂ ಉಳಿಸ್ತತೆ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಅದ್ಭುತ ಶಕ್ತಿ ನಮ್ಮ ಉತ್ತರ ಕರ್ನಾಟಕಕ್ಕೆ, ನಾವು ಇಡೀ ದೇಶಕ್ಕೇನೆ ಬೇಲ ಒಂದು ಅದ್ಭುತ ವಾಣಿಜ್ಯ ಬೆಳೆ ಸರ್. ಇದನ್ನು ಜನ ಒಪ್ಪಿಗೆ ಬೇಕು.